ಇವತ್ತು ನಮ್ಮ ಹತ್ರ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 5G. ಈ ಫೋನ್ ನೋಡೋದಕ್ಕೆ ಚಿಕ್ಕದಾಗಿ ಇದ್ರೂ ತುಂಬಾ ಪವರ್ಫುಲ್ ಆಗಿದೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ಬೆಸ್ಟ್ ಕ್ಯಾಮೆರಾ ಇದೆ, ಬೆಸ್ಟ್ ಡಿಸೈನ್ ಕೂಡ ಸಿಗುತ್ತೆ. ಈ ವಿಡಿಯೋದಲ್ಲಿ ನಾನು ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡಿ ಯೂಸ್ ಮಾಡಿ ಈ ಫೋನ್ ಬಗ್ಗೆ ನನಗೆ ಏನ್ ಅನ್ಸುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಾನು ಸ್ಯಾಮ್ಸಂಗ್ S25 ಅಲ್ಟ್ರಾ ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ನೀವೇನಾದ್ರೂ ಇನ್ನೂ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋ ಆದ್ಮೇಲೆ ನೀವು ಹೋಗಿ ನೋಡಿ. ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹಾಗೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಈ ಫೋನ್ ಬಂದು ನಮ್ಗೆ ಸ್ಯಾಮ್ಸಂಗ್ ಅವರು ಏನೋ ಕಳಿಸ್ಕೊಟ್ಟಿಲ್ಲ. ಈ ಫೋನ್ ಬಂದು ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ. ಇವ್ರದ್ದು ಬಂದು ಟೋಟಲ್ 3 ಶಾಪ್ಸ್ ಇದಾವೆ. ಒಂದು ಟಿ ದಾಸರಹಳ್ಳಿಯಲ್ಲಿದೆ, ಇನ್ನೊಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಹಾಗೆ ಬೇರೆ ಬೇರೆ ಟೆಕ್ ಗ್ಯಾಜೆಟ್ಸ್ ಗಳು ಬೇಕು ಅಂತ ಇದ್ರೆ ಈ 3 ಶಾಪ್ಗಳಲ್ಲಿ ನಿಮ್ಗೆ ಯಾವ ಶಾಪ್ ಹತ್ರ ಆಗುತ್ತೋ ನೀವು ಅಲ್ಲೋಗಿ ತಗೊಳ್ಳಿ. ನಿಮ್ಗೆ ಬೆಸ್ಟ್ ಡಿಸ್ಕೌಂಟ್ಸ್ ಜೊತೆಗೆ ಬೇರೆ ಬೇರೆ ಆಫರ್ಸ್ ನ ಕೂಡ ಕೊಡ್ತಾರೆ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಹಾಗೆ ಬೇರೆ ಬೇರೆ ಟೆಕ್ ವಿಡಿಯೋಸ್ ನ ಮಾಡ್ತೀನಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ನೋಡಿ ಬಾಕ್ಸ್ ನಿಮ್ಗೆ ಇದೇ ರೀತಿ ಕಾಣಿಸುತ್ತೆ, ಇದೇ ರೀತಿ ಇರುತ್ತೆ, ಬ್ಲಾಕ್ ಕಲರ್ ಅಲ್ಲಿ ಇದೆ. ಓಪನ್ ಮಾಡ್ತಾ ಇದ್ದಂಗೆ ನಮ್ಗೆ ಫೋನ್ ಸಿಕ್ತು. ಇದೇ ನೋಡಿ ನಮ್ಮ ಫೋನ್ ಸ್ಯಾಮ್ಸಂಗ್ S25. ಇದನ್ನ ನಾವು ಸೈಡ್ಗೆ ಇಡೋಣ. ಬಾಕ್ಸ್ ಅಲ್ಲಿ ಇನ್ನ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಅಲ್ಲಿ ಇನ್ನೊಂದು ಬಾಕ್ಸ್ ಕಾಣಿಸುತ್ತೆ ನೋಡಿ, ಇದೆ ಇನ್ನೊಂದು ಬಾಕ್ಸ್. ಈ ಬಾಕ್ಸ್ ಅಲ್ಲಿ ನಮ್ಗೆ ಸಿಮ್ ಎಜೆಕ್ಟರ್ ಪಿನ್ ಇದೆ, ಹಾಗೆ ಇದರ ಯೂಸರ್ ಮ್ಯಾನ್ಯಲ್ ನ ಕೊಟ್ಟಿದ್ದಾರೆ. ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ನ ಕೊಟ್ಟಿದ್ದಾರೆ. ಇಷ್ಟೇ ಈ ಬಾಕ್ಸ್ ಅಲ್ಲಿ ಸಿಗೋದು. ನಿಮ್ಗೆ ಬ್ಯಾಕ್ ಕವರ್ ಹಾಗೆ ಅಡಾಪ್ಟರ್ ನ ಸಪರೇಟ್ ಆಗಿ ತಗೋಬೇಕು, ಇದನ್ನ ಅವರು ಕೊಟ್ಟಿರಲ್ಲ. ನೀವು ಇದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡ್ಲೇಬೇಕಾಗುತ್ತೆ. ಈಗ ನಾವು ಇದನ್ನೆಲ್ಲ ಸೈಡ್ ಗೆ ಇಟ್ಟು ಫೋನ್ ಬಗ್ಗೆ ಮಾತಾಡೋದಾದ್ರೆ, ಈ ಫೋನ್ ನೋಡೋದಕ್ಕೆ S24 ತರನೇ ಸೇಮ್ ಇದೆ, ಜಾಸ್ತಿ ಏನು ಚೇಂಜಸ್ ಇಲ್ಲ. ಆದ್ರೂ ಈ ಫೋನ್ ತುಂಬಾ ಪ್ರೀಮಿಯಂ ಆಗಿದೆ. ಇನ್ ಹ್ಯಾಂಡ್ ಫೀಲ್ ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಫೀಲ್ ಸಿಗುತ್ತೆ. ಈ ಫೋನ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಒನ್ ಹ್ಯಾಂಡ್ ಅಲ್ಲಿ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಈ ಫೋನ್ ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಈ ಫೋನ್ ನಿಮ್ಮ ಪಾಕೆಟ್ ಅಲ್ಲಿ ಆರಾಮಾಗಿ ಹಿಡಿಯುತ್ತೆ. ಹಾಗೆ ಪಾಕೆಟ್ ಅಲ್ಲಿ ಫೋನ್ ಇದೆ ಅಂತಾನೆ ನಮ್ಗೆ ಫೀಲ್ ಆಗೋದಿಲ್ಲ. ಈ ಫೋನ್ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ತುಂಬಾ ಪ್ರೀಮಿಯಂ ಆಗಿ ಫೀಲ್ ಸಿಗುತ್ತೆ. ಇದರ ಗ್ರಿಪ್ ಕೂಡ ತುಂಬಾ ಚೆನ್ನಾಗಿದೆ. ಈ ಫೋನ್ ಬಂದು 4 ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. ನಮ್ಮ ಹತ್ರ ಇವಾಗ ಇರೋದು ಐಸ್ ಬ್ಲೂ, ಹಾಗೆ ಇನ್ನೂ ಡಿಫ್ರೆಂಟ್ ಕಲರ್ಸ್ ಇದೆ. ನೆವಿ ಬ್ಲೂ, ಸಿಲ್ವರ್ ಶ್ಯಾಡೋ ಹಾಗೆ ಮಿಂಟ್ ಅಂತಹ ಕಲರ್ಸ್ ಇದಾವೆ. ಇದು ಅಷ್ಟೇ ಅಲ್ಲ, ಇನ್ನು ಈ ಫೋನ್ 3 ಡಿಫ್ರೆಂಟ್ ಕಲರ್ ಅಲ್ಲಿ ಸಿಗುತ್ತೆ. ಬ್ಲೂ, ಬ್ಲಾಕ್, ಕೋರಲ್ ರೆಡ್ ಹಾಗೆ ಪಿಂಕ್ ಗೋಲ್ಡ್. ಈ 3 ಕಲರ್ಸ್ ಸ್ಯಾಮ್ಸಂಗ್ ಸ್ಪೆಷಲ್ ಕಲರ್ಸ್ ಅಂತೆ. ಈ ಕಲರ್ಸ್ ಆನ್ಲೈನ್ ಅಲ್ಲಿ ಮಾತ್ರ ಸಿಗುತ್ತೆ, ಆಫ್ಲೈನ್ ಅಲ್ಲಿ ಸಿಗೋದಿಲ್ಲ ಅಂತ ಅನ್ಸುತ್ತೆ, ಡೌಟ್ ಇದೆ. ಹಾಗೆ ಈ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ನಂಗಂತೂ ಈ ಕೊರಾಲ್ ರೆಡ್ ಕಲರ್ ತುಂಬಾ ಇಷ್ಟ ಆಯ್ತು. ಹಾಗೆ ಇದರ ಬ್ಯಾಕ್ ಸೈಡ್ ಗ್ಲಾಸ್ ನ ಕೊಟ್ಟಿದ್ದಾರೆ. ಇದರ ಫ್ರೇಮ್ಸ್ ನ ಆರ್ಮೋರ್ ಅಲ್ಯೂಮಿನಿಯಂ ಇಂದ ಮಾಡಿದ್ದಾರೆ. ಇದರ ಡ್ಯೂರಬಿಲಿಟಿ ಚೆನ್ನಾಗಿದೆ. ಅಕಸ್ಮಾತ್ ಫೋನ್ ಬಿದ್ರೂ ಜಾಸ್ತಿ ಏನು ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಈ ಫೋನ್ಗೂ S24 ಗೂ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಆದ್ರೆ ಇದರ ಬ್ಯಾಕ್ ಸೈಡ್ ಕ್ಯಾಮ್ರಾ ಮಾಡ್ಯೂಲ್ ನ ಸ್ವಲ್ಪ ದೊಡ್ಡದ್ ಮಾಡಿದ್ದಾರೆ. ಕ್ಯಾಮ್ರಾಗೆ ಲೆನ್ಸ್ ಹಾಕಿರೋ ಹಾಗೆ ಕಾಣಿಸುತ್ತೆ. ಓವರ್ ಆಲ್ ಇದರ ಡಿಸೈನ್ ಚೆನ್ನಾಗಿದೆ. ನೆಕ್ಸ್ಟ್ ಇದರ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ 160 ಗ್ರಾಮ್ಸ್ ಇದೆ. ಹಾಗೆ 7.2 mm ಥಿಕ್ನೆಸ್ ಇದೆ. ಈ ಫೋನ್ ನಾವು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಭಾರ ಇದೆ ಅಂತ ನಮ್ಗೆ ಫೀಲ್ ಆಗೋದಿಲ್ಲ, ಲೈಟ್ ವೈಟ್ ಇದೆ ಅಂತಾನೆ ಅನ್ಸುತ್ತೆ. ಹಾಗೆ ಈ ಫೋನ್ ತುಂಬಾ ಥಿಕ್ ಆಗಿದೆ. ಈ ಫೋನ್ ಸ್ಲಿಮ್ ಹಾಗೆ ಸ್ಟೈಲಿಶ್ ಆಗಿದೆ ಅಂತಾನೆ ನಾವು ಹೇಳ್ಬೋದು. ಲಾಸ್ಟ್ ಇಯರ್ ಲಾಂಚ್ ಆದ S24 ಗಿಂತ ಈ ಫೋನ್ ತುಂಬಾ ಲೈಟ್ ವೈಟ್ ಆಗಿದೆ, ಹಾಗೆ ಥಿಕ್ ಆಗಿದೆ. ನೆಕ್ಸ್ಟ್ ಇದರ ಪೋರ್ಟ್ಸ್ ಹಾಗೂ ಬಟನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ನ ಕೆಳಗಡೆ ಸಿಮ್ ಕಾರ್ಡ್ ಟ್ರೇ ಇದೆ. ಇದರಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಇದೆ. ಇದರಲ್ಲಿ 2 ಸಿಮ್ ನ ನಾವು ಹಾಕಿ ಯೂಸ್ ಮಾಡಬಹುದು, ಆದ್ರೆ ಮೆಮೊರಿ ಕಾರ್ಡ್ ನ ಹಾಕೋದಿಕ್ಕೆ ಆಗೋದಿಲ್ಲ. ಹಾಗೆ ಈ ಫೋನ್ ಅಲ್ಲಿ ಈ ಸಿಮ್ ಕಾರ್ಡ್ ಆಪ್ಷನ್ ಕೂಡ ಸಿಗುತ್ತೆ. ಹಾಗೆ ಮೈಕ್ರೋಫೋನ್ ಇದೆ. 3.2 Gen 1 USB ಟೈಪ್ ಸಿ ಪೋರ್ಟ್ ಇದೆ. ಹಾಗೆ ಸ್ಪೀಕರ್ ಗ್ರಿಲ್ ಇದೆ. ಈ ಫೋನ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮ್ಗೆ ಇಲ್ಲಿ ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಹಾಗೆ ಇದರ ಮೇಲೆ ವಾಲ್ಯೂಮ್ ರಾಕರ್ ನ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನೂ ಇಲ್ಲ, ಹಾಗೆ ಖಾಲಿ ಇದೆ. ಈ ಫೋನ್ ನ ಮೇಲೆ ನಾಯ್ಸ್ ಕ್ಯಾನ್ಸಲಿಂಗ್ ಮೈಕ್ರೋಫೋನ್ ಇದೆ. ಯಾವುದೇ 3.5 mm ಆಡಿಯೋ ಜಾಕ್ ನ ಕೊಟ್ಟಿಲ್ಲ. ಹಾಗೆ ಡ್ಯುಯಲ್ ಸ್ಪೀಕರ್ಸ್ ಇಲ್ಲ, ಆದ್ರೆ ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ನ ಕೊಟ್ಟಿದ್ದಾರೆ. ಇದರ ಆಡಿಯೋ ಕ್ವಾಲಿಟಿ ಹಾಗೆ ಬೇಸ್ ಚೆನ್ನಾಗಿ ಲೌಡ್ ಆಗಿನೇ ಕೇಳಿಸುತ್ತೆ. ಆದ್ರೆ ಇನ್ನೂ ಸ್ವಲ್ಪ ಆಡಿಯೋ ಕ್ವಾಲಿಟಿ ಲೌಡ್ ಆಗಿ ಇರಬೇಕಾಗಿತ್ತು, ಅವಾಗ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ಫೋನ್ ಅಲ್ಲಿ 6.2 ಇಂಚಸ್ ಫುಲ್ HD+ ಡೈನಾಮಿಕ್ LTPO AMOLED 2X ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗೆ ಈ ಡಿಸ್ಪ್ಲೇ ಫ್ಲಾಟ್ ಡಿಸ್ಪ್ಲೇ ಆಗಿದೆ.
ಇದು LTPO ಡಿಸ್ಪ್ಲೇ ಆಗಿರೋದ್ರಿಂದ ಇದರ ರಿಫ್ರೆಶ್ ರೇಟ್ ನ 1 ಹರ್ಟ್ಸ್ ಇಂದ 120 ಹರ್ಟ್ಸ್ ವರೆಗೂ ಆಟೋಮೆಟಿಕಲಿ ಅಡ್ಜಸ್ಟ್ ಆಗುತ್ತೆ. ಇದರಿಂದ ಸ್ವಲ್ಪ ಮಟ್ಟಿಗೆ ಬ್ಯಾಟರಿ ಸೇವ್ ಆಗುತ್ತೆ. ಹಾಗೆ ಇದರಲ್ಲಿ 2600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಡಿಸ್ಪ್ಲೇ ಬಂದು ತುಂಬಾ ಬ್ರೈಟ್ ಆಗಿದೆ. ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ನಾವು ಆರಾಮಾಗಿ ಯೂಸ್ ಮಾಡಬಹುದು. ಈ ಡಿಸ್ಪ್ಲೇಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಇದರಿಂದ ಇದರ ಡಿಸ್ಪ್ಲೇ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ಹಾಗೆ ಇದರ ಬೆಸಲ್ಸ್ ಗಳು ತುಂಬಾ ಕಡಿಮೆ ಇದಾವೆ, ಚಿನ್ ಕೂಡ ಕಡಿಮೆ ಇದೆ. ಇದರಲ್ಲಿ 91.1% ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಿಗುತ್ತೆ. ಇದರಲ್ಲಿ ಸ್ವಲ್ಪ ಕಂಟೆಂಟ್ ನ ಕೂಡ ನಾನು ಪ್ಲೇ ಮಾಡಿ ನೋಡಿದೆ. ಇದರ ಡಿಸ್ಪ್ಲೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ವಿಡಿಯೋಸ್ಗಳು ಕಾಂಟ್ರಾಸ್ಟ್ ವೈಬ್ರೆಂಟ್ ಕಲರ್ಸ್ ಗಳು ಬರುತ್ತೆ. ಇದರ ವಿವಿಂಗ್ ಆಂಗಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದರಲ್ಲಿ AI Pro ವಿಷುವಲ್ ಇಂಜಿನ್ ಸಿಗುತ್ತೆ. ಇದು ಪ್ಲೇ ಆಗೋ ವಿಡಿಯೋಸ್ ಗಳ ಕ್ವಾಲಿಟಿನ ಇನ್ನೂ ಸ್ವಲ್ಪ ಜಾಸ್ತಿ ಎನ್ಹಾನ್ಸ್ ಮಾಡುತ್ತೆ. ಓವರ್ ಆಲ್ ಇದರ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ. ಡಿಸ್ಪ್ಲೇ ಅಕಾರ್ಡಿಂಗ್ ನೀವು ಈ ಫೋನ್ ತಗೋಬಹುದು. ನೆಕ್ಸ್ಟ್ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಇದು 3nm ಆರ್ಕಿಟೆಕ್ಚರ್ ಅಲ್ಲಿ ವರ್ಕ್ ಮಾಡುತ್ತೆ. ಈ ಪ್ರೊಸೆಸರ್ ತುಂಬಾ ಪವರ್ಫುಲ್ ಆಗಿದೆ. ಹಾಗೆ ಈ ಪ್ರೊಸೆಸರ್ ನ ಈ S ಸೀರೀಸ್ ಗೋಸ್ಕರ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಇದರಲ್ಲಿ AnTuTu ಸ್ಕೋರ್ 8,31,000 ಮೇಲೆ ಇದೆ. ಈ ಪ್ರೊಸೆಸರ್ 30 lakhs ಹತ್ರ AnTuTu ಸ್ಕೋರ್ ಕೊಡುವಷ್ಟು ಕೆಪಬಿಲಿಟಿನ ಹೊಂದಿದೆ. ಆದ್ರೆ ಈ ಫೋನ್ ಅಲ್ಲಿ ಕೇವಲ 18 lakh ಪ್ಲಸ್ ಇದೆ ಅಷ್ಟೇ. ಹಾಗಂತ ಈ ಫೋನ್ ಅಲ್ಲಿ ಈ ಪ್ರೊಸೆಸರ್ ಚೆನ್ನಾಗಿಲ್ಲ ಅಂತ ಏನೂ ಇಲ್ಲ. ಈ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಹಾಗೆ ಇದರಲ್ಲಿ 36% CPU ಥ್ರಾಟಲ್ ಇದೆ. ಇದರ ಗ್ರಾಫ್ ನ ಇಲ್ಲಿ ನೀವು ಸಹ ನೋಡಬಹುದು. ಗ್ರೀನ್ ಗಿಂತ ರೆಡ್ ಕಲರ್ ಜಾಸ್ತಿ ಇದೆ. ಹಾಗೆ ಇದರ ಬೆಂಚ್ ಮಾರ್ಕ್ ನ ಚೆಕ್ ಮಾಡುವಾಗ ಇದರ ಬ್ಯಾಟರಿ ಡ್ರೈನ್ ಹಾಗೆ ಟೆಂಪರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವಿ. ಈ ವಿಷಯದಲ್ಲಿ ನನಗೆ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ 10 to 20% ಬ್ಯಾಟರಿ ಡ್ರೈನ್ ಆಯ್ತು. ಇದರಲ್ಲಿ ಕೇವಲ 4000 mAh ಬ್ಯಾಟರಿ ಇರೋದ್ರಿಂದ ಜಾಸ್ತಿ ಡ್ರೈನ್ ಆಯ್ತು ಅಂತ ಅನ್ಕೊಂತೀನಿ. ಇದು ಏನೋ ಓಕೆ, ಆದ್ರೆ 10 to 20% ಟೆಂಪರೇಚರ್ ವೇರಿಯೇಷನ್ ಆಯ್ತು. ಈ ಫೋನ್ ತುಂಬಾ ಓವರ್ ಹೀಟ್ ಆಗ್ತಾ ಇದೆ. 49 ಡಿಗ್ರಿ ಸೆಲ್ಸಿಯಸ್ ವರೆಗೂ ಈ ಫೋನ್ ಹೀಟ್ ಆಯ್ತು. ಹಾಗೆ ಇದರಲ್ಲಿ LPDDR5X ರ್ಯಾಮ್ ಟೈಪ್ ಇದೆ. UFS 4.0 ನ ಸ್ಟೋರೇಜ್ ಟೈಪ್ ಇದೆ. ಯಾವುದ್ರಲ್ಲಿನೂ ಇದು ಕಾಂಪ್ರಮೈಸ್ ಆಗಿಲ್ಲ. ರ್ಯಾಮ್ ಟೈಪ್ ಹಾಗೆ ಸ್ಟೋರೇಜ್ ಟೈಪ್ ಕೂಡ ಚೆನ್ನಾಗಿದೆ. ಇದರ ರೀರೈಟ್ ಕೂಡ ತುಂಬಾ ಸ್ಪೀಡ್ ಇದೆ. ಹಾಗೆ ಈ ಫೋನ್ ಅಲ್ಲಿ ಸ್ವಲ್ಪ ಗೇಮಿಂಗ್ ಟೆಸ್ಟ್ ಕೂಡ ಮಾಡಿದ್ವಿ. ಇದರಲ್ಲಿ ನಿಮಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ 40 ಮಿನಿಟ್ಸ್ ತನಕ ನಾವು ಗೇಮ್ಸ್ ಆಡಿದ್ವಿ. ಹಾಗೆ BGMI ಅಲ್ಲಿ ಮಿನಿಮಮ್ ಸ್ಮೂತ್ ಆಪ್ಷನ್ ಅಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಹಾಗೆ ಮ್ಯಾಕ್ಸಿಮಮ್ ಅಲ್ಟ್ರಾ HDR ಆಪ್ಷನ್ ಅಲ್ಲಿ ಅಲ್ಟ್ರಾ ಸೆಟ್ಟಿಂಗ್ಸ್ ಅಲ್ಲಿ ಆಡಬಹುದು. ಅಂದ್ರೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. 120 FPS ಗೇಮಿಂಗ್ ಸಪೋರ್ಟ್ ಇಲ್ಲ. ಮುಂದೆ ಬರೋ ಅಪ್ಡೇಟ್ ಅಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಇದರಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಇದೆ. ಹೆವಿ ಗೇಮ್ಸ್ ನ ಆಡುವಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗೋದಿಲ್ಲ, ಲ್ಯಾಗ್ ಆಗೋದಿಲ್ಲ. ಗೇಮ್ ತುಂಬಾ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಹಾಗೆ ಗೇಮ್ಸ್ ನ ಆಡುವಾಗ ಈ ಫೋನ್ ತುಂಬಾ ಹೀಟ್ ಆಯ್ತು. ಅದು ಯಾಕೆ ಇಷ್ಟೊಂದು ಹೀಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಆದ್ರೂ ಈ ಫೋನ್ ಅಲ್ಲಿ ನಿಮ್ಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓವರ್ ಆಲ್ ಇದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಫೋನ್ ಸ್ವಲ್ಪ ಓವರ್ ಹೀಟ್ ಆಗ್ತಾ ಇದೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಫೋನ್ Android 15 ಅಲ್ಲಿ ಬರುತ್ತೆ. ಲೇಟೆಸ್ಟ್ One UI 7 ಅಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ಗೆ 7 years ಮೇಜರ್ OS ಅಪ್ಡೇಟ್ ಹಾಗೆ 7 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಆರಾಮಾಗಿ 7 to 8 years ಯೂಸ್ ಮಾಡಬಹುದು. ಹಾಗೆ ಈ One UI 7 ತುಂಬಾ ಅಪ್ಗ್ರೇಡ್ ಆಗಿದೆ. ಇದರ ಜೊತೆಗೆ ತುಂಬಾ ಕಸ್ಟಮೈಸೇಷನ್ ಆಪ್ಷನ್ಸ್ ನ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಆಪ್ಸ್ ನ ಓಪನ್ ಅಂಡ್ ಕ್ಲೋಸ್ ಅನಿಮೇಷನ್ ಚೇಂಜ್ ಆಗಿದೆ. ಸ್ವಲ್ಪ ಐಕಾನ್ ಸ್ಟೈಲ್ಸ್ ನ ಕೂಡ ಚೇಂಜ್ ಮಾಡಿದ್ದಾರೆ. ನೋಟಿಫಿಕೇಶನ್ ಪ್ಯಾನೆಲ್ ಸ್ಟೈಲ್ ನು ಕೂಡ ಚೇಂಜ್ ಮಾಡಿದ್ದಾರೆ. ಹಾಗೆ ಇದರಲ್ಲಿ ನಿಮಗೆ ತುಂಬಾ ಎಡಿಟಿಂಗ್ ಆಪ್ಷನ್ ಗಳು ಸಿಗುತ್ತೆ. ಹಾಗೆ ಈ UI ಅಲ್ಲಿ ಬ್ಲೋಟ್ವೇರ್ಸ್ ಬರೋದಿಲ್ಲ. ಅನ್ನೆಸೆಸರಿ ಆಪ್ಸ್ ಗಳನ್ನ ಏನು ಕೊಟ್ಟಿಲ್ಲ. ನಿಮ್ಗೆ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹಾಗೆ ಈ UI ಅಲ್ಲಿ ತುಂಬಾ AI ಫೀಚರ್ಸ್ ಗಳು ಸಿಗುತ್ತೆ. ಸ್ಯಾಮ್ಸಂಗ್ S25 ಅಲ್ಟ್ರಾ ಅಲ್ಲಿ ಸಿಗೋ ಎಲ್ಲಾ AI ಫೀಚರ್ ಗಳು ನಿಮ್ಗೆ ಈ ಫೋನ್ ಅಲ್ಲಿನೂ ಸಿಗುತ್ತೆ. ನೆಕ್ಸ್ಟ್ ಇದರ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಇದರಲ್ಲಿ OIS ನ ಸಪೋರ್ಟ್ ಇದೆ. ಎರಡನೇದು 12 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಸಿಗುತ್ತೆ. ಈ ಫೋನ್ ಅಲ್ಲಿ ಎಲ್ಲಾ ಕ್ಯಾಮೆರಾ ಮೋಡ್ಸ್ ಗಳು ಸಿಗುತ್ತೆ. ಪ್ರೋ ಮೋಡ್, ಪ್ರೋ ವಿಡಿಯೋ ಮೋಡ್, ನೈಟ್ ಮೋಡ್, ಫುಡ್ ಮೋಡ್, ಪೊನೋರಮಾ ಮೋಡ್, ಸ್ಲೋ ಮೋಷನ್ ಮೋಡ್, ಹೈಪರ್ಲ್ಯಾಪ್ಸ್ ಮೋಡ್, ಪೋರ್ಟ್ರೇಟ್ ವಿಡಿಯೋ ಮೋಡ್, ಡ್ಯುಯಲ್ ರೆಕಾರ್ಡ್ ಮೋಡ್, ಸಿಂಗಲ್ ಟೇಕ್ ಮೋಡ್, ಈ ಎಲ್ಲಾ ಮೋಡ್ಗಳು ಸಿಗುತ್ತೆ. ಹಾಗೆ ಈ One UI 7 ಇಂದ ಕ್ಯಾಮೆರಾ UI ಬೆಟರ್ ಆಗಿದೆ. ಈ ಫೋನ್ ಅಲ್ಲಿ ತೆಗೆದ ಫೋಟೋಸ್ ಗಳ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಡೇ ಟೈಮ್ ಫೋಟೋಸ್ ಗಳು ತುಂಬಾ ಚೆನ್ನಾಗಿ ಬರ್ತಿದೆ. ಫೋಟೋಸ್ ಅಲ್ಲಿ ಕಲರ್ಸ್ ಗಳು ತುಂಬಾ ವೈಬ್ರೆಂಟ್ ಆಗುತ್ತೆ. ಡೀಟೇಲ್ಸ್ ಕೂಡ ತುಂಬಾ ಶಾರ್ಪ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ಕೂಡ ಇಂಪ್ರೆಸಿವ್ ಆಗಿದೆ. ಅಲ್ಟ್ರಾ ವೈಡ್ ಕ್ಯಾಮೆರಾದಲ್ಲಿ 3x ಝೂಮ್ ಕೂಡ ಸಿಗುತ್ತೆ. ಹಾಗೆ 30x ಝೂಮ್ ಸಹ ಮಾಡಬಹುದು. ಇದರ ಕ್ವಾಲಿಟಿ ಡೀಸೆಂಟ್ ಆಗಿದೆ.
ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಬರಬೇಕಾಗಿತ್ತು. ಹಾಗೆ ಇದರ ಫೋಟೋಸ್ಗಳು ವೈಡ್ ಆಗಿನೂ ಬರುತ್ತೆ. ಹಾಗೆ ಇದರ ಪೋರ್ಟ್ರೇಟ್ ಫೋಟೋಸ್ಗಳು ಚೆನ್ನಾಗಿದ್ದಾವೆ. ಸ್ಕಿನ್ ಟೋನ್ ಕೂಡ ಪ್ರಾಪರ್ ಆಗಿ ಬರುತ್ತೆ. ಡೀಟೇಲ್ಸ್ಗಳು ಕೂಡ ಶಾರ್ಪ್ ಆಗಿದೆ. ಪೋರ್ಟ್ರೇಟ್ ಅಲ್ಲಿ 1x 3x ಹಾಗೆ 5x ಅಲ್ಲಿ ತೆಗಿಬಹುದು. 5x ಝೂಮ್ ಅಲ್ಲಿ ತೆಗೆದ ಪೋರ್ಟ್ರೇಟ್ ಅಲ್ಲಿನೂ ಡೀಟೇಲ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಕಲರ್ಸ್ ಗಳು ಕೂಡ ಚೆನ್ನಾಗಿದೆ. ಹಾಗೆ HDR ಶಾರ್ಟ್ಸ್ ಗಳು ಚೆನ್ನಾಗಿದೆ. ನಾರ್ಮಲ್ ಲೈಟ್ ಅಥವಾ ಡೈರೆಕ್ಟ್ ಸನ್ಲೈಟ್ ಆಗಿದ್ರು ಎಲ್ಲ ಡೀಟೇಲ್ಸ್ ಆಗಿ ತೆಗೆಯುತ್ತೆ. ಇದರ AI ಮೋಡ್ ಫೋಟೋಸ್ ನ ಆಟೋಮೆಟಿಕಲಿ ಎನ್ಹಾನ್ಸ್ ಮಾಡುತ್ತೆ. ಹಾಗೆ ಲೋ ಲೈಟ್ ಅಲ್ಲಿ ಇರೋ ಫೋಟೋಸ್ ಗಳು ಕೂಡ ತುಂಬಾ ಚೆನ್ನಾಗಿದೆ. ಡಾರ್ಕ್ ಏರಿಯಾಸ್ ಅಲ್ಲಿರೋ ಡೀಟೇಲ್ಸ್ ನ ಚೆನ್ನಾಗಿ ಬರುತ್ತೆ. ಹಾಗೆ ಲೈಟ್ಸ್ ನ ಜಾಸ್ತಿ ಓವರ್ ಎಕ್ಸ್ಪೋಸ್ ಮಾಡೋದಿಲ್ಲ. ನೈಟ್ ಫೋಟೋಸ್ ತೆಗೆಯೋದಕ್ಕೆ ಈ ಫೋನ್ ಚೆನ್ನಾಗಿದೆ. ಇದರ ವಿಡಿಯೋ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ 8K ವಿಡಿಯೋಸ್ ಅಟ್ 30 FPS ಅಲ್ಲಿ ತೆಗಿಬಹುದು. ಹಾಗೆ 4K ವಿಡಿಯೋಸ್ ಅಟ್ 60 FPS ಅಲ್ಲಿ ತೆಗಿಬಹುದು. ಇದರ ವಿಡಿಯೋ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಕಲರ್ಸ್, ಸ್ಕಿನ್ ಟೋನ್ ಎಲ್ಲ ನ್ಯಾಚುರಲ್ ಆಗಿ ಬರುತ್ತೆ. ಓವರ್ ಸ್ಯಾಚುರೇಟೆಡ್ ಆಗಿ ಬರೋದಿಲ್ಲ. ಈಗ ನಾನು S25 ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಸಹ ನೋಡ್ಬೋದು. ವಿತೌಟ್ ಎನಿ ಮೈಕ್ 8K ವಿಡಿಯೋ ಅಟ್ 30 FPS. ಆಡಿಯೋ ಕ್ವಾಲಿಟಿ ನೀವೇ ಚೆಕ್ ಮಾಡಿ. ಹಾಗೆ ವಿಡಿಯೋ ಕ್ವಾಲಿಟಿ ನೋಡಿ ಈ ಥರ ಇದೆ. S25 ಅಲ್ಟ್ರಾಗೆ ಕಂಪೇರ್ ಮಾಡಿದ್ರೆ ಈ ವಿಡಿಯೋ ಕ್ವಾಲಿಟಿ ಪರವಾಗಿಲ್ಲ, ಓಕೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸ್ಕಿನ್ ಟೋನ್ನ ಚೆಕ್ ಮಾಡಿ, ಈ ಥರ ಇದೆ. ಹಾಗೆ ಈ ಫೋನ್ನ ಫ್ರಂಟ್ ಅಲ್ಲಿ 12 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಸೆಲ್ಫಿಗಳು ಚೆನ್ನಾಗಿ ಬರುತ್ತೆ. ಸ್ಕಿನ್ ಟೋನ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಡೀಟೇಲ್ ಕೂಡ ಶಾರ್ಪ್ ಆಗಿದೆ. ಹಾಗೆ ಸೆಲ್ಫಿ ವಿಡಿಯೋಸ್ಗಳು ಚೆನ್ನಾಗಿದೆ. ವೈಬ್ರೆಂಟ್ ಆಗಿ ಬರುತ್ತೆ. ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ. ಈಗ ನಾನು ಫ್ರಂಟ್ ಕ್ಯಾಮೆರಾಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. 4K ವಿಡಿಯೋ ಅಟ್ 60 FPSಗೆ ಇದು ಸಪೋರ್ಟ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ನೋಡಿ ಈ ಥರ ಇದೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ಫೋನಲ್ಲಿ ತೆಗೆದ ಎಲ್ಲ ಫೋಟೋಸ್ಗಳ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವೇ ಚೆಕ್ ಮಾಡಿ. ಓವರಾಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಬ್ಯಾಟ್ರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 4000 mAh ಬ್ಯಾಟ್ರಿ ಇದೆ. ಇದು 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಈ ಫೋನ್ 1 hour 40 minutes ಅಲ್ಲಿ 0 to 100% ಚಾರ್ಜ್ ಆಗುತ್ತೆ. ಇದ್ರ ಜೊತೆಗೆ 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಹಾಗೆ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಟರಿ ಬ್ಯಾಕಪ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಹೆವಿ ಯೂಸ್ ಮಾಡಿದ್ರೆ 5 to 6 hours ಬರುತ್ತೆ. ಹೆವಿ ಯೂಸ್ ಮಾಡಿಲ್ಲ ಅಂತ ಅಂದ್ರೆ 1 day ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಹಾಗೆ ಈ ಫೋನ್ ಅಲ್ಲಿ ಎಲ್ಲಾ ಸೆನ್ಸರ್ಗಳು ಸಿಗುತ್ತೆ. ಇದರಲ್ಲಿನೂ ಅಲ್ಟ್ರಾಸೋನಿಕ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ನ ಕೊಟ್ಟಿದ್ದಾರೆ. ಇದು ತುಂಬಾ ಫಾಸ್ಟ್ ಇದೆ. ಸ್ಕ್ಯಾನರ್ ನ ಟಚ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಹಾಗೆ ಇದರ ಫೇಸ್ ಅನ್ಲಾಕ್ ಕೂಡ ಇದೆ ಇದರಲ್ಲಿ. ಇದು ಕೂಡ ತುಂಬಾ ಫಾಸ್ಟ್ ಆಗಿದೆ. ಫೇಸ್ ಹತ್ರ ಫೋನ್ ತಂದ್ರೆ ಸಾಕು ಫೋನ್ ಓಪನ್ ಆಗುತ್ತೆ. ಎರಡೂ ಸೆನ್ಸರ್ಗಳು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ ಇದರಲ್ಲಿ 17 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಡ್ಯುಯಲ್ 4G ಸಪೋರ್ಟ್ ಇದೆ. Wi-Fi 7 ಇದೆ. ಬ್ಲೂಟೂತ್ 5.4 ಸಿಗುತ್ತೆ. NFC ಸಪೋರ್ಟ್ ಇದೆ. ಈ ಫೋನ್ ಅಲ್ಲಿ ಎಲ್ಲಾ ಕನೆಕ್ಟಿವಿಟಿನೂ ಸಿಗುತ್ತೆ. ಇದರ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಇದರ ನೆಟ್ವರ್ಕ್ ಸ್ಪೀಡ್ನು ಚೆನ್ನಾಗಿದೆ. ಕೊನೆಯದಾಗಿ ನಾವು ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. 12GB RAM 256GB ಸ್ಟೋರೇಜ್ ಹಾಗೆ 12GB RAM 512GB ಸ್ಟೋರೇಜ್. ಇದರ ಬೇಸ್ ವೇರಿಯಂಟ್ಗೆ 80,999 ಆಗುತ್ತೆ. ಇದರ ಹೈಯರ್ ವೇರಿಯಂಟ್ಗೆ 92,999 ಆಗುತ್ತೆ. ಹಾಗೆ ಈ ಫೋನ್ ನೀವೇನಾದ್ರೂ ಪ್ರೀ ಆರ್ಡರ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಬೆನಿಫಿಟ್ಸ್ ಹಾಗೆ ಡಿಸ್ಕೌಂಟ್ಸ್ ಗಳು ಸಿಗುತ್ತೆ. ಈ ಎಲ್ಲಾ ಇನ್ಫಾರ್ಮೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಹಾಗಿದ್ರೆ ಈ ಫೋನ್ ನ ತಗೋಬೋದಾ ಅಂತ ಕೇಳಿದ್ರೆ ನನ್ಗನ್ಸುತ್ತೆ ಬೇಡ ಅಂತ. ಯಾಕಂದ್ರೆ ಈ ಪ್ರೈಸ್ ರೇಂಜ್ಗೆ ನಿಮ್ಗೆ ಇದಕ್ಕಿಂತ ಬೆಟರ್ ಆಪ್ಷನ್ ಗಳು ಸಿಗುತ್ತೆ. ಹಾಗೆ ಈ ಫೋನ್ ತುಂಬಾ ಪ್ರೀಮಿಯಂ ಆಗಿದೆ. ಕ್ಯಾಮೆರಾ ಚೆನ್ನಾಗಿದೆ. ಹೊಸ AI ಫೀಚರ್ ಗಳು ಸಿಗುತ್ತೆ. ಇದರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರ UI ಚೆನ್ನಾಗಿದೆ. ತುಂಬಾ ಕಸ್ಟಮೈಸ್ ಆಪ್ಷನ್ ಗಳು ಸಿಗುತ್ತೆ. ಕ್ಲೀನ್ UI ಸಿಗುತ್ತೆ ನಿಜ. ಆದ್ರೆ ಈ ಫೋನ್ ಅಲ್ಲಿ 8K ವಿಡಿಯೋಸ್ಗಳು ಅಷ್ಟೊಂದು ಚೆನ್ನಾಗಿಲ್ಲ. AI ಫೀಚರ್ಗಳು ನಿಮ್ಗೆ 6 months ಅಷ್ಟೇ ಫ್ರೀ ಇರೋದು. ಆಮೇಲೆ ನೀವು ಅದಕ್ಕೂ ದುಡ್ಡು ಕಟ್ಟಬೇಕಾಗುತ್ತೆ. ಹಾಗೆ ಈ ಫೋನ್ ತುಂಬಾ ಓವರ್ ಹೀಟ್ ಆಗುತ್ತೆ. 49 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ಹೀಟ್ ಆಯ್ತು. ಹಾಗೆ ಇದು ಓವರ್ ಪ್ರೈಸಿಂಗ್ ಆಯ್ತು. ನಾನು ಈ ಫೋನ್ ನ ತಗೊಳ್ಳೇಬೇಡಿ ಅಂತ ಹೇಳ್ತಾ ಇಲ್ಲ. ಈ ಫೋನ್ ಅಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಜೊತೆಗೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ಸ್ ಗಳು ಇದಾವೆ. ಈ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ ನೀವು ಕಾಂಪ್ರಮೈಸ್ ಆಗ್ತೀರಾ ಅಂತಂದ್ರೆ ನೀವು ಈ ಫೋನ್ ನ ತಗೊಳ್ಳಿ. ಕಾಂಪ್ರಮೈಸ್ ಆಗಲ್ಲ ಅಂತ ಅಂದ್ರೆ ಇದಕ್ಕಿಂತ ಬೆಟರ್ ಆಪ್ಷನ್ ಗಳು ನಿಮ್ಗೆ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಫೋನ್ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಕೇಳಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬಾಯ್ ಬಾಯ್.